ಕೆನರಾ ಬ್ಯಾಂಕ್ ಗ್ರಾಹಕರೇ ಎಚ್ಚರ ಎಚ್ಚರ. ನಿಮ್ಮ ಅಮೌಂಟ್ ಗೋಲ್ಡ್ ಬಗ್ಗೆ ಗಮನ ಹರಿಸಿ. ಮೈಸೂರಾಯ್ತು ಇದೀಗ ಬೆಂಗಳೂರಿನ ಸರದಿ. ಗ್ರಾಹಕರ ವಿಶ್ವಾಸಾರ್ಹತೆ ಕಳೆದುಕೊಳ್ತಾ ಇದೆ ಬ್ಯಾಂಕ್. ಹಾಗಾದ್ರೆ ಬ್ಯಾಂಕ್ ಅನ್ನ ನಂಬಿ ನಮ್ಮ ಹಣವನ್ನ ಹೂಡಿಕೆ ಮಾಡೋದು ಹೇಗೆ? ನಮ್ಮ ಚಿನ್ನ ಬೆಳ್ಳಿಯನ್ನ ಬ್ಯಾಂಕ್ ನಲ್ಲಿ ಇಡೋದು ಹೇಗೆ? ನಿಮ್ಮ ಅಮೌಂಟ್ ಸೇಫ್ ಇರಬೇಕಾ? ಹಾಗಾದ್ರೆ ಸೇಫ್ ಇರುತ್ತಾ? ಮೈಸೂರಾಯ್ತು ಇದೀಗ ಬೆಂಗಳೂರಿನ ಸರದಿ. ಗ್ರಾಹಕರ ವಿಶ್ವಾಸಾರ್ಹತೆಯನ್ನ ಕಳೆದುಕೊಳ್ತಾ ಇದೆ ಬ್ಯಾಂಕ್. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಒಂದಲ್ಲ ಒಂದು ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಅಧಿಕಾರಿಗಳಿಂದನೇ ಧೋಖಾ ಆಗಿದೆ ಅಂತ ನೋಡಿ ಯಾವ ರೀತಿಯಾಗಿ ಇನ್ನ ಎಷ್ಟರ ಮಟ್ಟಿಗೆ ಬ್ಯಾಂಕ್ ಅನ್ನ ನಂಬಿಟ್ಟು ಈಗ ಅಮೌಂಟ್ ಅನ್ನ ಗೋಲ್ಡ್ ಅನ್ನ ಇರೋದು. ಹಾಗಾದ್ರೆ ಕೆನರಾ ಬ್ಯಾಂಕ್ ಗ್ರಾಹಕರಿಗೆ ಎಚ್ಚರವನ್ನು ವಹಿಸ್ಕೊಳ್ಬೇಕು. ಈಗ ಮೈಸೂರಿನ ಸರದಿ ಆಯಿತು, ಈಗ ಬೆಂಗಳೂರಿಗೂ ಕೂಡ ಬಂದಿದೆ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಗ್ರಾಹಕರು ವಾದವನ್ನ ಮಾಡ್ತಾ ಇದ್ರು, ನಾವು ಚಿನ್ನ ಬೆಳ್ಳಿಯನ್ನ ಇಡ್ತೇವೆ, ಆದ್ರೆ ನಾವು ವಾಪಸ್ ತೆಗೆದುಕೊಳ್ಳೋದಕ್ಕೆ ಹೋದಾಗ ಕಿಂಚಿತ್ತು ಗ್ರಾಮ್ ಕೂಡ ಅದರಲ್ಲಿ ವ್ಯತ್ಯಾಸ ಬರ್ತಾ ಇದೆ. ಹಾಗಾದ್ರೆ ನಾವು ಅದನ್ನ ಬ್ಯಾಂಕ್ ಅನ್ನ ನಂಬಿ ಅಲ್ಲಿನ ಅಧಿಕಾರಿಗಳನ್ನ ನಂಬಿ ಹೇಗೆ ನಾವು ಚಿನ್ನ ಬೆಳ್ಳಿ ಗೋಲ್ಡ್ ಅನ್ನ ಇಡೋದು ಅಂತ ಹೇಳಿ ಕೂಡ ಗ್ರಾಹಕರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಈಗ ಮೈಸೂರು ಆಯ್ತು ಬಿಡಿ, ಈಗ ಬೆಂಗಳೂರಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿನಲ್ಲೂ ಕೂಡ ಹೊರಗಡೆಯಿಂದ ಬಂದು ಯಾರೋ ವಂಚನೆ ಮಾಡ್ತಾ ಇರೋದಲ್ಲ, ಅಲ್ಲಿನ ಅಧಿಕಾರಿಗಳೇ ವಂಚಿಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ? ಜನ ಹೇಗೆ ಬ್ಯಾಂಕ್ ಅನ್ನು ನಂಬಿ ಹೋಗ್ಬೇಕು? ಅಧಿಕಾರಿಗಳನ್ನ ಹೇಗೆ ನಂಬ್ಕೊಂಡು ಹೋಗ್ಬೇಕು? ಮನೇಲಿಟ್ರಂತೂ ಸೇಫ್ ಇರೋದಿಲ್ಲ, ಇನ್ ಬ್ಯಾಂಕ್ ಅಲ್ಲಾರು ಇಟ್ರೆ ಸೇಫ್ ಇರುತ್ತೆ ಅಂತ ಅನ್ಕೊಳ್ಬಹುದು. ಅಲ್ಲೂ ಕೂಡ ಸೇಫ್ ಇಲ್ಲ. ಕೆನರಾ ಬ್ಯಾಂಕ್ ಮ್ಯಾನೇಜರ್ ಇಂದಲೇ ಧೋಖಾ ಆಗಿದೆ ಅಂತ ನೋಡಿ ಹೇಗೆ ನಂಬೋಕಾಗುತ್ತೆ? ಮ್ಯಾನೇಜರ್ ರಘು ಎಂಬಾತನ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಸುಮಾರು 3 ಕೋಟಿ ವಂಚನೆಯನ್ನ ಎಸ್ಕೇಪ್ ಆಗಿದ್ದಾರೆ. ಅದು ಬ್ಯಾಂಕ್ ಮ್ಯಾನೇಜರ್. 3 ಕೋಟಿ 41 ಗ್ರಾಹಕರ ಹೆಸರಲ್ಲಿ ವಂಚನೆಯನ್ನ ಮಾಡಿದ್ದಾರೆ ರಘು. ಚಿನ್ನವನ್ನ ಪಡೆಯದೆ ಸಾಲ ನೀಡಿದ ಬ್ಯಾಂಕ್ ಮ್ಯಾನೇಜರ್. ಕಾಲ್ಪನಿಕ ಚಿನ್ನದ ಸಾಲವನ್ನು ನೀಡಿದ್ದಾರಂತೆ. 3 ಕೋಟಿ 11 ಲಕ್ಷದಷ್ಟು ಸಾಲವನ್ನ ನೀಡಿರುವಂತಹ ಮ್ಯಾನೇಜರ್. ಹಾಗಾದ್ರೆ ಗ್ರಾಹಕರು ಬ್ಯಾಂಕ್ ಅನ್ನ ನಂಬಿ ಅಧಿಕಾರಿಗಳನ್ನ ನಂಬಿ ಹೇಗೆ ಚಿನ್ನ ಬೆಳ್ಳಿ ವಜ್ರಾಭರಣಗಳನ್ನ ಇಡ್ತಾರೆ? ಅಕ್ಟೋಬರ್ 4ರಿಂದ ಡಿಸೆಂಬರ್ 9ರವರೆಗೂ ಕೂಡ ಸಾಲ ಮಂಜೂರನ್ನ ಮಾಡಲಾಗಿದೆ. ಹಾಗಾದ್ರೆ ಗ್ರಾಹಕರು ಹೇಗೆ ಅಧಿಕಾರಿಗಳನ್ನ ನಂಬ್ತಾರೆ? ನೋಡಿ, ಅಲ್ಲಿ ಮ್ಯಾನೇಜರ್ ಇಂದಲೇ ಈ ರೀತಿಯ ಕೃತ್ಯ ನಡೆದಿರುವಂಥದ್ದು. ಕೆನರಾ ಬ್ಯಾಂಕ್ ಮ್ಯಾನೇಜರೇ ಧೋಖವನ್ನ ಮಾಡಿದ್ದಾರೆ. ಅಕ್ಟೋಬರ್ 4ರಿಂದ ಡಿಸೆಂಬರ್ 9ರವರೆಗೂ ಕೂಡ ಸಾಲವನ್ನ ಮಂಜೂರು ಮಾಡಲಾಗಿದೆ. ಗ್ರಾಹಕರ ಹೆಸರಲ್ಲಿ ಸಾಲ ಪಡೆದುಕೊಂಡು ಈ ರೀತಿಯಾಗಿ ಯಾಮಾರಿಸ್ತಾ ಇದ್ದಾರೆ. ಹಾಗಿದ್ರೆ ಕೆನರಾ ಬ್ಯಾಂಕ್ ಅನ್ನುವಂತ ಹೆಸರಿಗೂ ಕಳಂಕವನ್ನ ತರ್ತಾ ಇದ್ದಾರೆ ಅಧಿಕಾರಿಗಳು. ಇಂಥ ಅಧಿಕಾರಿಗಳು ಯಾಕಿರ್ಬೇಕು? ಹಾಗಾದ್ರೆ ಅಮಾನತು ಮಾಡ್ಬಿಡ್ಬೇಕು. ನೋಡಿ, ಸುಮಾರು 3 ಕೋಟಿಗೂ ಅಧಿಕವಾಗಿ ವಂಚನೆಯನ್ನ ಎಸಗಿದ್ದಾರೆ. ಯಾವ ರೀತಿಯಾಗಿ ಯಾಮಾರಿಸ್ತಾರೆ? ಹೆಂಗೂ ಗ್ರಾಹಕರು ಮನೇಲಂತೂ ಸೇಫ್ ಆಗಿ ಇಡೋದಿಕ್ಕಾಗಲ್ಲ, ಈಗ ಬ್ಯಾಂಕ್ ನಲ್ಲಾದ್ರೂ ಸೇಫ್ ಆಗಿರುತ್ತೆ ಅಂತ ಹೇಳಿ ಅನ್ಕೊಂಡ್ ಬಂದ್ರೆ ಬ್ಯಾಂಕ್ನವರೇ ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ. ಗ್ರಾಹಕರಿಗೂ ಮೋಸ, ಬ್ಯಾಂಕ್ಗೂ ಮಕ್ಮಲ್ ಟೋಪಿ. ಗ್ರಾಹಕರ ಸಂಪರ್ಕಿಸಿ ಲೋನ್ ಪಡೆಯೋದಾಗಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ನನಗೆ ಕಷ್ಟ ಇದೆ, ನಿಮ್ಮ ಹೆಸರಲ್ಲಿ ಸಾಲ ಪಡಿತೇನೆ, ಫ್ಯಾಮಿಲಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಗ್ರಾಹಕರನ್ನ ನಂಬಿಸಿದ್ದ. ಯಾವ ರೀತಿಯಾಗಿ ನಂಬಿಸಿರ್ಬೋದು ಹೇಳಿ? ಫ್ಯಾಮಿಲಿಗೇನೋ ಸಮಸ್ಯೆ ಅಂತ ಹೇಳಿ ನಿಮ್ಮ ಹೆಸರಲ್ಲಿ ನಾನು ಸಾಲವನ್ನ ಪಡ್ಕೊಳ್ತೇನೆ, ಗ್ರಾಹಕರಿಂದ ಸಹಿ ಪಡ್ಕೊಂಡು ಲೋನ್ ಪಡೆದು ಎಸ್ಕೇಪ್ ಆಗಿರ್ಬೋದು. ಆಂತರಿಕ ವಿಚಾರಣೆ ವೇಳೆ ತಪ್ಪನ್ನ ಒಪ್ಕೊಂಡಿದ್ದಾರೆ ಮ್ಯಾನೇಜರ್ ರಘು. ಯಾವುದೇ ಮಾಹಿತಿ ಕೆಲಸಕ್ಕೆ ಗೈರಾಗಿ ರಘು ಎಸ್ಕೇಪ್ ಅನ್ನ ಆಗಿದ್ದಾರೆ. ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಿಮ್ಮ ಹೆಸರಲ್ಲಿ ಸಾಲವನ್ನ ಪಡ್ಕೊಳ್ತೇನೆ, ಈಗ ಗ್ರಾಹಕರಿಗೂ ಮೋಸ ಮಾಡಿ ಬ್ಯಾಂಕ್ ಕೂಡ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಸಾಕಷ್ಟು ವರ್ಷಗಳಿಂದನೂ ಕೂಡ ಕೆನರಾ ಬ್ಯಾಂಕ್ ಅಂತ ಹೇಳಿದ್ರೆ ಹೆಸರುವಾಸಿ ಬ್ಯಾಂಕ್ ಅದು. ಈಗ ಆ ಬ್ಯಾಂಕಿಗೆ ಕಳಂಕ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗ್ರಾಹಕರಿಂದ ಸಹಿ ಪಡ್ಕೊಂಡು ಲೋನ್ ಅನ್ನ ಪಡ್ಕೊಂಡು ಎಸ್ಕೇಪ್ ಆಗಿರುವಂತದ್ದು. ಯಾವುದೇ ಮಾಹಿತಿ ಕೆಲಸಕ್ಕೆ ಗೈರಾಗಿ ರಘು ಎಸ್ಕೇಪ್ ಆಗಿದ್ದಾರೆ. ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. 3 ಕೋಟಿಗೂ ಅಧಿಕವಾಗಿ ವಂಚನೆಯನ್ನು ಮಾಡಿರುವಂಥದ್ದು. ಈಗ ಚಿನ್ನ ಬೆಳ್ಳಿ ವಜ್ರಾಭರಣಗಳನ್ನು ಇಟ್ಟಿರ್ತಾರೆ, ಆಮೇಲೆ ಗ್ರಾಹಕರಿಗೆ ಫೋನ್ ಮಾಡ್ತಾರೆ, ನನಗೆ ಫ್ಯಾಮಿಲಿ ಸಮಸ್ಯೆ ಆಗಿದೆ, ನಿಮ್ಮ ಹೆಸರಲ್ಲಿ ನಾನು ಸಾಲವನ್ನು ಪಡೆದುಕೊಳ್ತೇನೆ, ನಿಮ್ದೊಂದು ಸಹಿ ಬೇಕು ಅಂಥೇಳಿ ಗ್ರಾಹಕರಿಗೆ ಮಾತಿನಲ್ಲೇ ಮರಳು ಮಾಡಿಬಿಟ್ಟು ಅವ್ರ ಹತ್ರ ಒಂದು ಸಹಿ ಹಾಕಿಸ್ಕೊಳ್ಳೋವರೆಗೂ ಮಾತ್ರ. ಸಹಿ ಹಾಕಿಸ್ಕೊಂಡ್ಮೇಲೆ ಸಾಲ ಸಿಗ್ತಲ್ಲ, ದುಡ್ಡು ಸಿಗ್ತಲ್ಲ, ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋದು. ಪಾಕೆಟ್ ಇದ್ರೆ ಚಿನ್ನವೇ ಇಲ್ಲ ಅಂಥೇಳಿ ದೂರನ್ನು ಕೊಡ್ತಾ ಇದ್ದಾರೆ. ಅಕ್ಟೋಬರ್ 4ರಿಂದ ಕೂಡ ಸಾಲವನ್ನ ಮಂಜೂರು ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಗ್ರಾಹಕರ ಸಂಪರ್ಕಿಸಿ ಲೋನ್ ಪಡೆಯೋದಾಗಿ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಫ್ಯಾಮಿಲಿಗೆ ಸಮಸ್ಯೆ ಆಗಿದೆ ಅಂತೇಳಿ ಗ್ರಾಹಕರನ್ನು ನಂಬಿಸ್ಬಿಟ್ಟು ಅವರಿಂದ ಸಹಿಯನ್ನು ಕೂಡ ತೆಗೆದುಕೊಂಡು ಈ ರೀತಿಯಾಗಿ ವಂಚನೆಯನ್ನ ಮಾಡಿರುವಂಥದ್ದು. ಈಗ ಅಧಿಕಾರಿಗಳೇ ಇಂಥ ಕೆಲಸವನ್ನ ಮಾಡ್ತಾ ಇದ್ರೆ ಹೇಗೆ ಗ್ರಾಹಕರು ಬ್ಯಾಂಕ್ ಅನ್ನ ನಂಬಿ ಬರ್ತಾರೆ?